ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ದಿನ ನೀನು ನನ್ನ ಅಣ್ಣನ ಒಂದೇ ಕಾರಣಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದೆ. ಮುಗಿತ್ ಇವತ್ತಿಗೆ ಆ ಇಬ್ರು ಸಂಬಂಧನೂ ಮುಗಿದೋಯ್ತು. ನೋಡಿ ಎಲ್ಲ ಹೇಗ್ ನೋಡ್ತಿದ್ದಾರೆ. ಪಬ್ಲಿಕ್ ಮುಂದೆ ಕೈ ಮಾಡ್ತೇನೆ ನನ್ನ ಮೇಲೆ ನೀನು. ಅಷ್ಟಕ್ಕೂ ನೀನ್ ಯಾವ ನನ್ನ ಮೇಲೆ ಕೈ ಮಾಡೋದಕ್ಕೆ? ಅಷ್ಟಕ್ಕೂ ಇದು ನನ್ನ ಲೈಫ್. ಈ ಲೈಫ್ನ ನನಗೆ ಹೇಗ್ ಬೇಕೋ ಹಾಗೆ ಬದುಕ್ತೀನಿ. ನನಗೇನ್ ಇಷ್ಟನೋ ಅದನ್ನೇ ಮಾಡ್ತೀನಿ. 1000 ಮಾಡ್ತೀನಿ ನಾನು. ಎಲ್ಲಾನು ನೀನು ಹೇಳಿ ಕೇಳಿ ಮಾಡ್ತೀನಿ ಅಂತ ಬಾಂಡ್ ಬರ್ಕೊಟ್ಟಿದ್ದೀನ? ಇಲ್ಲ ತಾನೆ. ಲಾಸ್ಟ್, ಇವತ್ತೇ ಲಾಸ್ಟ್. ಇನ್ನು ಮೇಲೆ ನಿನ್ನ ಲಿಮಿಟ್ ಅಲ್ಲಿ ನೀನಿರ್ಬೇಕು. ಅದು ನನಗೂ ಒಳ್ಳೇದು ಅಂಡ್ ನಿನಗೂ ಒಳ್ಳೇದು. ಇಲ್ಲ ಅಂದ್ರೆ ಆ ನಮ್ಮ ಮನೆಯಾಗ ಉಳಿಯೋದಿಲ್ಲ. ಏನಯ್ಯ ಅನ್ಕೊಂಡಿದ್ಯಾ ನನ್ನ? ನೀನು ಏನ್ ಅನ್ಕೊಂಡಿದ್ಯಾ? ನೀನು ಹೊಡೆದಾಗ ಒಡಿಸ್ಕೊಂಡು, ನೀನು ಮುಖಕ್ಕೆ ಹೋಗಿದ್ರೆ ಉಗಿಸ್ಕೊಂಡು, ಅದನ್ನ ಒರೆಸ್ಕೊಂಡು, ಅಣ್ಣ ಅಂತ ಕೈ ಕಟ್ಕೊಂಡು ಸಾರಿ ಅಣ್ಣ ತಪ್ಪಾಗೋಯ್ತು ನಾನು ಕ್ಷಮಿಸ್ಬಿಡು, ಇನ್ಮೇಲೆ ಯಾವತ್ತೂ ಈ ತರ ಮಾಡಲ್ಲ ಅಂತ ಕೇಳ್ಕೊಳ್ಳೋದು ನನಗಿಲ್ಲ. ಈ ಜೇಡಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ. ಅದನ್ನ ಬಿಟ್ಟು ನಾನು ಯಾವತ್ತೂ ಬದುಕೋದಿಲ್ಲ. ಮುಗೀತು. ಅದು ನಿನ್ನ ಮನೆ ತಾನೆ? ನಿನ್ನ ಹೆಸರಲ್ಲಿರೋ ಮನೆ ತಾನೆ? ಆ ಮನೆಯಲ್ಲಿ ನೀನ್ ಎತ್ಕೊಂಡು ನನಗೆ 2 ಗಾಲು ಇಡೋದಿಲ್ಲ. ನಾನು ಸಪ್ರೇಟ್ ಹೋಗ್ತಾ ಇದ್ದೀನಿ. ಎಸ್, ನಾನು ಸಪ್ರೇಟ್ ಹೋಗ್ತೀನಿ. ಅಂಡ್ ನನ್ನ ಶೇರು ನನಗೆ ಬಂದ್ಬಿಡ್ಬೇಕು. ಈ ಜೇಡಿಗೆ ಬರ್ಬೇಕಾಗಿರೋ ಶೇರ್ ಬರಲೇಬೇಕು. ಗೆಳೆಯ, ವೆಹಿಕಲ್ ಡೆಲಿವರಿ ರೆಡಿ ಇದೆ. ಒಂದು ಕೆಲಸ ಮಾಡಿ, ಅವ್ರಿಗೆ ಡೆಲಿವರಿ ಕೊಟ್ಬಿಡಿ. ಸರ್, ವೆಹಿಕಲ್ ಡೆಲಿವರಿ ರೆಡಿ ಇದೆ, ಬನ್ನಿ ಸರ್. ಹಾಂ, ಫೈನ್, ಬನ್ನಿ. ಗೌತಮ್ ಅವರೇ, ಏನಾಯ್ತು? ಯಾಕೆ ಅಪ್ಸೆಟ್ ಆಗಿದ್ದೀರಾ? ಏನಾಯ್ತು ಹೇಳಿ. ಯಾವುದನ್ನ ನನ್ನ ಜೀವನದಲ್ಲಿ ಆಗಬಾರ್ದು ಅಂದ್ಕೊಂಡಿದ್ನೋ, ನೋಡಬಾರ್ದು ಅಂದ್ಕೊಂಡಿದ್ನೋ ಅದನ್ನು ನೋಡಿದೆ ಭೂಮಿಕಾ. ಬಹಳ ಸಂಕಟ ಆಗ್ತದೆ ನನಗೆ. ಜಯದೇವ್ಗೆ ಒಂದು ಹುಡುಗಿ ಜೊತೆ ಅಫೇರ್ ಇದೆ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ? ಯಾರ ಜೊತೆ? ಅದೇ ಮನೆಗೆ ಬರ್ತಾಳಲ್ಲ ತೀಯಾ ಅಂತ, ಅಶ್ವಿನಿ ಫ್ರೆಂಡು, ಅವಳ ಜೊತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.